ಜೀವನದ ಕುರಿತು ಪ್ರಶ್ನೆಗಳಿಗೆ ಸ್ವಾಗತ. ಈ ಕಾರ್ಯಕ್ರಮಗಳು ಪ್ರಶ್ನೋತ್ತರ ಸ್ವರೂಪದಲ್ಲಿ ಇರುತ್ತದೆ ಮತ್ತು ವಿಶಿಷ್ಟವಾದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ನಿಮ್ಮಂಥ ಕೇಳುಗರು ದೇವರು, ಏಸು, ಸ್ವರ್ಗ ಮತ್ತು ಪ್ರಾರ್ಥನೆಯ ಬಗ್ಗೆ ಒಳಗೊಂಡಂತೆ ಪ್ರಮುಖವಾದ ವಿವಿಧ ಪ್ರಶ್ನೆಗಳ ಬಗ್ಗೆ ಹೊಂದಿರುತ್ತದೆ. ಇಲ್ಲಿ ಯಾವುದೇ ಪ್ರಶ್ನೆಗೆ ಮಿತಿ ಇಲ್ಲ. ಆದರೆ ಈ ಕಾರ್ಯಕ್ರಮವನ್ನು ಮುನ್ನಡೆಸುವ ನಮ್ಮ ನಿರೂಪಕಿ ಮತ್ತು ನಮ್ಮ ಅತಿಥಿ ಈ ಒಂದು ಕಾರ್ಯಕ್ರಮವನ್ನು ವಿಭಿನ್ನ ದೃಷ್ಟಿಕೋನಗಳೊಂದಿಗೆ ನಮ್ಮನ್ನು ನಡೆಸುತ್ತಾರೆ. ನಮಸ್ಕಾರ. ಈ ನಮ್ಮ ಕಾರ್ಯಕ್ರಮ ಜೀವನದ ಕುರಿತು ಪ್ರಶ್ನೆಗಳಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಅತಿಥೇಯ ವಿದ್ಯಾ. ಈ ನಮ್ಮ ಕಾರ್ಯಕ್ರಮವು ಕ್ರೈಸ್ಟ್ ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿದೆ. ನಿಮಗೆ ತಿಳಿದಿರುವ ಹಾಗೆ ನಮ್ಮ ಕಾರ್ಯಕ್ರಮವು ಪ್ರಶ್ನೆ ಮತ್ತು ಉತ್ತರದ ರೀತಿಯಲ್ಲಿರುತ್ತದೆ. ನಮ್ಮ ಪ್ರತಿ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ಉಪಯೋಗವಾಗಬಹುದಾದ ಶೀರ್ಷಿಕೆಯನ್ನು ಇಟ್ಟುಕೊಂಡು ಅದರ ಕುರಿತು ಸ್ವಲ್ಪ ಪ್ರಶ್ನೆಗಳನ್ನು ನಾವಿಲ್ಲಿ ಚರ್ಚಿಸುತ್ತೇವೆ. ಇಂದಿನ ನಮ್ಮ ಅತಿಥಿ ಮಿಸ್ಟರ್ ಅನೋಷ್. ಸ್ವಾಗತ ಮಿಸ್ಟರ್ ಅನೋಷ್. ನಮಸ್ಕಾರ. ಈ ಸಂಚಿಕೆ ನಾವು ನಮ್ಮ ಜೀವನವನ್ನು ಬದಲಾಯಿಸಬಹುದಾದ ಪ್ರಶ್ನೆಗಳು ಎಂಬ ಶೀರ್ಷಿಕೆಯನ್ನು ಇಟ್ಟುಕೊಂಡಿದ್ದೇವೆ. ನಮ್ಮ ಸತ್ಯವೇದದಲ್ಲಿ ಬರುವ ಕೆಲವು ಪ್ರಶ್ನೆಗಳು ಅದು ನಮ್ಮ ಜೀವನವನ್ನು ಬದಲಾಯಿಸಬಹುದು ಎಂದು ನಾವು ತಿಳಿದು ಅದರ ಕುರಿತು ನಾವು ವ್ಯವಹಾರ ಮಾಡುವಾಗ ದೇವರು ನಮಗೆ ಏನು ತಿಳಿಸುತ್ತಾನೆ ಎಂದು ನಾವಿಂದು ಚರ್ಚೆ ಮಾಡಲು ಪ್ರಯತ್ನ ಮಾಡೋಣ. ಈ ಚರ್ಚೆಯನ್ನು ಪ್ರಾರಂಭ ಮಾಡುವ ಮುನ್ನ ದೇವರ ಸಹಾಯವನ್ನು ಕೋರೋಣ. ಪರಲೋಕದಲ್ಲಿರುವ ನಮ್ಮ ತಂದೆ ದೇವರೇ, ನಿನ್ನ ವಾಕ್ಯದ ಮೂಲಕ ನಮ್ಮೊಡನೆ ಮಾತನಾಡು. ನಮ್ಮ ಜೀವನವನ್ನು ಬದಲಾಯಿಸು. ನಮ್ಮ ಜೀವನದಲ್ಲಿ ನಿನ್ನನ್ನು ಪ್ರಾಮುಖ್ಯವಾಗಿ ನಾವು ಹಿಂಬಾಲಿಸುವಂತೆ ನಮ್ಮನ್ನು ಪ್ರೇರೇಪಿಸು. ಯೇಸುವಿನ ಹೆಸರಿನಲ್ಲಿ ಕೇಳಿಕೊಂಡಿದ್ದೇವೆ, ಆಮೇನ್. ನಾನೀಗಾಗಲೇ ಹೇಳಿದ್ದೇನೆ ಅನ್ನೋಷ್ಟೇ ನಮ್ಮ ಶೀರ್ಷಿಕೆ ನಮ್ಮ ಜೀವಿತವನ್ನು ಬದಲಾಯಿಸಬಹುದಾದ ಪ್ರಶ್ನೆಗಳು. ಈ ಪ್ರಶ್ನೆಗಳು ಸತ್ಯವೇದದಿಂದ ಬಂದಿರುವ ಪ್ರಶ್ನೆಗಳು. ನಾನೊಂದೊಂದೇ ಕೇಳುತ್ತಾ ಹೋಗ್ತೇನೆ. ನೀವು ಅದ್ರ ಕುರಿತು ನಮ್ಮ ಇಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಸ್ವಲ್ಪ ಹಿನ್ನೆಲೆ ಮತ್ತು ಅದರ ಮೂಲಕ ದೇವರು ನಮ್ಮೊಡನೆ ನಮ್ಮೊಂದಿಗೆ ಏನನ್ನು ಹೇಳುತ್ತಾನೆಂದು ನೀವು ನಮಗೆ ತಿಳಿಸ್ಕೊಡ್ಬೇಕಂತ ಕೇಳ್ಕೊಡ್ತೇನೆ. ಮೊದಲನೇ ಪ್ರಶ್ನೆ, ನೀನು ಎಲ್ಲಿ ಇರುವೆ? ಆದಿಕಾಂಡ 3:9. ದೇವರು ಹಾಗೂ ಮನುಷ್ಯನ ನಡುವೆ ಒಂದು ಒಳ್ಳೆ ಬಾಂಧವ್ಯ ಇರುತ್ತೆ, ಒಂದು ಒಳ್ಳೆ ಒಡನಾಟ ಇರುತ್ತೆ. ದೇವರು ಮನುಷ್ಯರನ್ನು ಸೃಷ್ಟಿ ಮಾಡಿದಾಗ ನಾವು ಆದಿ ಮೂಲ ಪಿತೃರನ್ನು ನಾವು ನೋಡಬೇಕಾದ್ರೆ ಅಥವಾ ನಮ್ಮ ಪೋಷಕರನ್ನು ಆದಿ ಪೋಷಕರನ್ನು ನೋಡಬೇಕಾದ್ರೆ ಸ್ವಾಮಿಯು ಉತ್ತಮವಾದ ರೀತಿಯಲ್ಲಿ ಅವರನ್ನು ಸೃಷ್ಟಿ ಮಾಡಿ ತನ್ನ ಹೋಲಿಕೆಗೆ ತನ್ನ ಸ್ವಾರೂಪ್ಯದಲ್ಲಿ ಸರಿಯಾಗಿ ತನ್ನ ಶ್ವಾಸವನ್ನು ಊದಿ ಅವರನ್ನು ಏದೇನು ತೋಟದಲ್ಲಿ ಬಿಡ್ತಾನೆ. ಆದರೆ ಅವರು ಅಲ್ಲಿಗೆ ತಮ್ಮ ಒಂದು ಅನ್ವೇಷಣೆಯನ್ನು ನಿಲ್ಲಿಸದೆ ಇನ್ನೂ ಹೆಚ್ಚು ಬೇಕು ಅನ್ನುವಂಥ ಅಪೇಕ್ಷೆಯಲ್ಲಿ ದೇವರಿಗೆ ಅವಿಧೇಯರಾಗುವಂಥದ್ದನ್ನು ನಾವು ಕಾಣ್ತೇವೆ. ದೇವರು ಇವರೊಡನೆ ಪ್ರತಿನಿತ್ಯ ಒಂದು ಈವ್ನಿಂಗ್ ವಾಕು ಮಾರ್ನಿಂಗ್ ವಾಕು ಮಾಡ್ತಾ ಇರ್ತಾರೆ. ಆದರೆ ಒಂದು ಬಾರಿ ಇವರು ಮಾಡಿದ ತಪ್ಪಿನ ಸಲುವಾಗಿ ಅವರು ತಮ್ಮನ್ನೇ ತಾವು ಅಡಗಿಸಿಕೊಂಡು ಎಲ್ಲೋ ಒಂದು ರೀತಿಯಲ್ಲಿ ಮರೆಯಾಗಿರುವಂಥದ್ದನ್ನು ನಾವು ಕಾಣ್ತೇವೆ. ಆದರೆ ದೇವರಿಗೆ ಮರೆಯಾಗಿರುವಂಥದ್ದು ಯಾವುದೂ ಇಲ್ಲ. ಸ್ವಾಮಿಗೆ ಗೊತ್ತು ಏನೋ ಆಗಿದೆ, ಇಲ್ಲಿ ಪ್ರಾಬ್ಲಮ್ಮು ಏನೋ ಏನಾಗಿದೆ ಗೊತ್ತು. ಆದರೆ ಅವ್ರ ಹತ್ರ ಕೇಳ್ತಾರೆ, ಎಲ್ಲಪ್ಪ ಇದೆಯಾ ನೀನು, ಎಲ್ಲಿದೆಯಾ ನೀನು, ವೇರ್ ಆರ್ ಯು ಎಂಬುದಾಗಿ ಕೇಳುವಾಗ ಅವರು ಒಂದು ಮರದ ಹಿಂದೆ ತಮ್ಮನ್ನು ತಾವು ಬಚ್ಚಿಟ್ಟುಕೊಂಡಿರುವುದನ್ನು ಕಾಣ್ತೇವೆ. ನೋಡಿ, ಈ ಪ್ರಶ್ನೆಯನ್ನು ನಾವು ದೀರ್ಘವಾಗಿ ಆಲೋಚನೆ ಮಾಡುವಾಗ, ಎಲ್ಲಿದೆಯಾ ನೀನು ಎಂಬುದಾಗಿ ಕೇಳುವಾಗ, ಇದು ನಾವು ಅನೇಕ ಬಾರಿ ಅಂದ್ಕೊಳ್ತೇವೆ. ನಾವು ವೇರ್ ಆರ್ ಯು ಎಂಬುದಾಗಿ ಜನರನ್ನ ಕೇಳಬೇಕಾದ್ರೆ ನಾನು ಇಲ್ಲಿದ್ದೇನೆ, ಈ ರೋಡಲ್ಲಿದ್ದೇನೆ, ಆ ಮನೆಯಲ್ಲಿದ್ದೇನೆ, ಅಥವಾ ಟ್ಯೂಷನಲ್ಲಿದ್ದೇನೆ, ಕೆಲಸದಲ್ಲಿದ್ದೇನೆ, ಈ ರೀತಿಯಾದಂಥ ಪ್ರಶ್ನೆಗಳು ಬರ್ತದೆ. ಕೆಲವೊಂದು ಬಾರಿ ನಾವು ಅಯ್ಯೋ ಹೇಳಬೇಕಲ್ಲ ಅಂದ್ಬಿಟ್ಟು ಸುಳ್ಳು ಹೇಳ್ತೇವೆ. ಎಷ್ಟೊಂದು ಬಾರಿ ನಮ್ಮ ಒಂದು ತಪ್ಪುಗಳನ್ನು ಮುಚ್ಕೊಳ್ಳೋಕ್ಕೆ ನಾನು ಇನ್ನೂ ಅವ್ರ ಮನೆಯಿಂದ ಹೊರಟಿರೋದಿಲ್ಲ, 10 ನಿಮಿಷ ಇಲ್ಲೇ ಇದ್ದೀನಿ, ಆನ್ ದ ವೇ ಬಂದುಬಿಡ್ತೇನೆ. ಆದರೆ ಈ ಪ್ರಶ್ನೆಯನ್ನು ಸತ್ಯವೇದದ ನೆರಳಿನಲ್ಲಿ ನಾವು ನೋಡುವಾಗ ಬಹಳ ಗಂಭೀರವಾದ ಪ್ರಶ್ನೆ. ಮೊದಲ ಬಾರಿಗೆ ದೇವರಿಂದ ಮನುಷ್ಯನು ದೂರ ಹೋಗಿದ ನಂತರ ಬರುವಂಥ ಪ್ರಶ್ನೆ ಇದಾಗಿರ್ತದೆ. ಎಲ್ಲಿದೆಯಾ ನೀನು, ವೇರ್ ಆರ್ ಯು, ಎಲ್ಲಿದೆಯಾ ಅಂತ. ನಾವು ಇಲ್ಲಿ ಸ್ವಲ್ಪ ಆಲೋಚನೆ ಮಾಡಬೇಕು.
ದೇವರಿಂದ ನಾವು ದೂರ ಹೋಗಿದ್ದೇವಾ? ಆತನ ಅನ್ಯೋನ್ಯತೆಯಲ್ಲಿರುವಂಥ ನಾವು ಅಥವಾ ಆತನ ಅನ್ಯೋನ್ಯತೆಯಲ್ಲಿ ಇರಬೇಕಾಗಿರುವಂಥ ನಾವು ದೇವರಿಂದ ಬೇರ್ಪಟ್ಟು ನಾವು ಆತನಿಂದ ಮರೆಯಾಗಿ ಹೋಗಿದ್ದೇವಾ? ದೇವರು ಹಾಕುವಂಥ ಪ್ರಶ್ನೆಗೆ ನನ್ನ ಉತ್ತರ ಏನಾಗಿರ್ತದೆ? ಎಲ್ಲಿದೆಯಾ ಎಂಬುದಾಗಿ ದೇವರು ಕೇಳುವಾಗ ನಾನು ಯಾವ ಉತ್ತರವನ್ನು ಕೊಡುವಂಥ ಒಂದು ನಿಲುವಿನಲ್ಲಿದ್ದೇನೆ. ಇದು ಮೊದಲನೆಯ ಪಾಪ ಮತ್ತು ಡಿಸೊಬೀಡಿಯನ್ಸ್ ಸಿಚುವೇಶನ್ನ ತೋರಿಸುತ್ತೆ. ಹೌದು ಹೌದು. ಮುಂದಿನ ವಾಕ್ಯ ಆದಿಕಾಂಡದಿಂದ ಅಧ್ಯಾಯ 4 ವಚನ 9. ನನ್ನ ತಮ್ಮನನ್ನು ಕಾಯುವವನು ನಾನು. ಈ ಪ್ರಶ್ನೆಯನ್ನು ಹಿನ್ನೆಲೆ ನೋಡುವುದಕ್ಕಿಂತ ಮುಂಚೆ ಬರೀ ಹಾಗೆ ನಾವು ನೋಡುವುದಾದರೆ ಅಂದರೆ ಏನು? ನನ್ನ ತಮ್ಮನನ್ನು ಕಾಯುವವನು ನಾನು ಅಥವಾ ನನ್ನ ಸಹೋದರನನ್ನು ನೋಡುವಂಥವನು ನಾನು. ಇದು ನಮಗೆ ಮುಖ್ಯವಾಗಿ ಹೇಳ್ತಿರುವಂಥದ್ದು ಏನೆಂದರೆ, ನಿಮಗೆ ಒಂದು ಜವಾಬ್ದಾರಿ ಇದೆ. ಏನು? ನಿಮಗೆ ಒಂದು ಜವಾಬ್ದಾರಿ ಇದೆ. ನಿನ್ನ ಸಹೋದರನು, ನಿನ್ನ ಸಹೋದರಳು ಅಂದರೆ ನಾವೆಲ್ಲರೂ, ಲೋಕದಲ್ಲಿರುವಂಥವರೆಲ್ಲರೂ ಒಂದು ರೀತಿಯಲ್ಲಿ ಸಹೋದರ ಸಹೋದರಿಗಳಾಗಿದ್ದೇವೆ. ಸೊ ಅವರ ಕುರಿತು ನಿನ್ನ ಜವಾಬ್ದಾರಿ ಏನಾಗಿದೆ? ಅಯ್ಯೋ ಅವ್ರಿಗೇನೋ ಆಗೋಗಿದೆ, ಅಲ್ಲಿ ನಾನು ನನ್ನ ಪ್ರತಿಕ್ರಿಯೆಯನ್ನು ಹೇಗೆ ಕೊಡ್ತಾ ಇದ್ದೇನೆ? ನನ್ನ ಜವಾಬ್ದಾರಿ ಏನಾಗಿದೆ? ಇಲ್ಲಿ ಇದರ ಹಿನ್ನೆಲೆಯನ್ನು ಇವಾಗ ನಾವು ನೋಡ್ಕೊಳ್ಬೇಕಾದ್ರೆ, ಸತ್ಯವೇದ ಅಂದರೆ ಸತ್ಯವೇದದಲ್ಲಿ ನಮಗೆ ಕಂಡು ಬರುವಂಥ ಮೊದಲನೆಯ ಒಂದು ಕೊಲೆ ಪ್ರಕರಣ ಎಂಬುದಾಗಿ ನಾವು ಹೇಳ್ಬೋದು. ಸ್ವಂತ ಅಣ್ಣ ತನ್ನ ತಮ್ಮನನ್ನು ಒಂದು ಹೊಟ್ಟೆ ಕಿಚ್ಚಿನ ಸಲುವಾಗಿ, ಅಯ್ಯೋ ದೇವರು ನನ್ನ ಆಕ್ಸೆಪ್ಟ್ ಮಾಡಲಿಲ್ಲ, ಆತನ ಕಾಣಿಕೆ ಆಕ್ಸೆಪ್ಟ್ ಮಾಡಿಬಿಟ್ರು ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಆತನನ್ನು ಸಾಯಿಸ್ತಾನೆ. ಸಾಯಿಸಿ ಬಂದ ನಂತರ ಆತನಿಗೆ ಯಾವುದೇ ರೀತಿಯಾದಂಥ ಲೆಕ್ಕ ಕೊಡುವಂಥದ್ದು ಇಲ್ಲ ಎಂಬುದಾಗಿ ಆಲೋಚನೆ ಮಾಡಿ ಆರಾಮಾಗಿರ್ತಾನೆ. ದೇವರು ಬಂದು ಕೇಳ್ತಾರೆ, ಎಲ್ಲಿ ನಿನ್ನ ತಮ್ಮ ಎಲ್ಲಿ ಎಂಬುದಾಗಿ ಕೇಳುವಾಗ ಬರುವಂಥ ಪ್ರಶ್ನೆ ಇದು. ನಾನೇನು ನನ್ನ ತಮ್ಮನನ್ನು ಕಾಯಬೇಕಾಗಿತ್ತ ಅಥವಾ ಕಾಯುವವನ ಎಂಬುದಾಗಿ ಕೇಳುವಂಥ ಪ್ರಶ್ನೆ. ನೋಡಿ, ಅನೇಕ ಬಾರಿ ನಮ್ಮ ಜವಾಬ್ದಾರಿ ಹಾರೈಕೆ ಮಾಡುವಂಥದ್ದು, ನೋಡಿಕೊಳ್ಳುವಂಥದ್ದು, ಇನ್ನೊಬ್ಬರಿಗೆ ಬೆನ್ನೆಲುಬಾಗಿ ನಿಲ್ಲುವಂಥದ್ದು, ಇನ್ನೊಬ್ಬರಿಗೆ ಸಹಾಯ ಹಸ್ತವನ್ನು ಚಾಚುವಂಥದ್ದು, ಕರುಣೆಯನ್ನು ತೋರುವಂಥದ್ದು, ಅವರಿಗೆ ಒಂದು ರೀತಿಯಾದಂಥ ಬೆಂಬಲವನ್ನು ಕೊಡುವಂಥದ್ದು, ಪ್ರೋತ್ಸಾಹಿಸುವಂಥದ್ದು, ಮನಗುಂದಿದವರನ್ನು ಪುನಃ ಅವರನ್ನ ಒಂದು ರೀತಿಯಾದಂಥ ಒಂದು ರೀತಿಯಲ್ಲಿ ಅವ್ರನ್ನ ಉತ್ಸಾಹದ ಜೀವಿತಕ್ಕೆ ತರುವಂಥದ್ದು. ಆದರೆ ನಾವು ಅನೇಕ ಬಾರಿ ನಂದಾಯಿತು, ನಮ್ಮ ಲೈಫ್ ಆಯಿತು, ಬೇರೆಯವ್ರ ಕತೆ ಕಟ್ಕೊಂಡು ನನಗೇನಾಗಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾವಿರ್ತೇವೆ. ನೋಡಿ, ಯೇಸು ಸ್ವಾಮಿಯು ಸಹ ಹೇಳುವಂಥದ್ದು, ಈ ಅಲ್ಪನಾಗಿರುವಂಥ ಒಬ್ಬ ಮನುಷ್ಯನಿಗೆ ನೀವೇನು ಮಾಡ್ತೀರಾ ಅದು ನನಗೆ ಮಾಡಿದ ಹಾಗೆ. ನಾವು ಈ ಲೋಕದಲ್ಲಿರಬೇಕಾದ್ರೆ ನಮ್ಮ ಸುತ್ತಮುತ್ತ ಇರುವಂತಹ ಜನರಿಗೆ ನಾವು ಜವಾಬ್ದಾರಿಯನ್ನು ಹೊತ್ತವಂಥವರು ಆಗಿದ್ದೇವೆ. ಅವರು ಏನಾದರೂ ಒಂದು ಕಷ್ಟದ ಸಂಕೋಲೆಯಲ್ಲಿರಬೇಕಾದ್ರೆ ಅಥವಾ ಅವರು ಯಾವುದಾದ್ರೂ ಅಗತ್ಯತೆಯನ್ನು ಬಯಸಿ ಬರುವಾಗ ಅವರಿಗೆ ಪ್ರತಿಕ್ರಿಯಿಸುವಂಥ ಹಂಗಿನಲ್ಲಿ ನಾವಿದ್ದೇವೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅಲ್ಲಿಗೆ ನನ್ನ ಸಹೋದರನ ಕಾಯುವಂಥವನು ನಾನು ಅನ್ನುವಂಥ ಒಂದು ನಿಷ್ಠೂರದ ಒಂದು ಉತ್ತರವನ್ನು ಕೊಡ್ತೇವೆ, ಅಥವಾ ಒಂದು ರೀತಿಯಾದ ಕೇರ್ಲೆಸ್ನೆಸ್ ತೋರಿಸುವಂಥ ಉತ್ತರವನ್ನು ಕೊಡ್ತೇವೆ, ಅಥವಾ ನನ್ನ ಸಹೋದರನ ಕಾಯುವಂಥದ್ದು ನನ್ನ ಜವಾಬ್ದಾರಿಯಾಗಿದೆ ಅನ್ನುವಂತಹ ಒಂದು ಜವಾಬ್ದಾರಿನ ಹೊತ್ತವರಾಗಿ ಈ ಪ್ರಶ್ನೆಗೆ ಉತ್ತರವನ್ನು ಕೊಡುವಂಥವ್ರು ನಾವು ಆಗಿರ್ತೇವಾ? ಆಲೋಚನೆ ಮಾಡಬೇಕು. ಮುಂದಿನ ವಾಕ್ಯ, ಒಬ್ಬ ಮನುಷ್ಯನು ಸತ್ತು ಪುನಃ ಬದುಕಾನೆ. ಯೋಬ 14:14. ನಮ್ಮ ಜೀವಿತ ಒಂದು 60, 70, 80 ವಯಸ್ಸು ಅಷ್ಟೇ. ಅದಾದಮೇಲೆ ನಿಜವಾದ ಜೀವಿತ ನಮಗೆ ಕಾಣುವಂಥದ್ದು ಅದೇನೇ ನಿತ್ಯ ಜೀವ. ಯೋಬನು ತನ್ನ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಈ ಪ್ರಶ್ನೆಗಳನ್ನು, ಆ ಪ್ರಶ್ನೆ ಬರಬೇಕಾದ್ರೆ ಆತನ ಲೈಫಲ್ಲಿ ಹೇಗಿರುತ್ತೆ, ಆ ಸಮಯದಲ್ಲೂ ಸಹ ನಾವು ಆಲೋಚನೆ ಮಾಡಬೇಕಾಗಿರೋದಷ್ಟೇ. ಇಲ್ಲಿ ಬದುಕಿರುವಂಥದ್ದು ಶಾಶ್ವತ ಅಲ್ಲ, ಇದು ಕೇವಲ ಒಂದು ಟೆಂಪ್ರರಿ, ತಾತ್ಕಾಲಿಕವಾದಂಥದ್ದು. ಆದರೆ ಇದಾದ ನಂತರ ಇರುವಂಥ ಜೀವಿತದಲ್ಲಿ ಯಾವ ರೀತಿಯನ್ನು ಪಾಲನ್ನು ನಾನು, ನೀವು ಹೊಂದಿದ್ದೀರಾ? ಆ ಒಂದು ನಿತ್ಯ ಜೀವದಲ್ಲಿ ನಾವು ಪಾಲು ತೆಗೆದುಕೊಳ್ತಾ ಇದ್ದೀವಾ, ಅಥವಾ ನಿತ್ಯ ನರಕದಲ್ಲಿ ನಾವು ಪಾಲು ತೆಗೆದುಕೊಳ್ತೇವಾ? ದೇವರ ಜೊತೆ ಇದ್ದರೆ ನಮಗೆ ನಿತ್ಯ ಜೀವ, ದೇವರ ಜೊತೆ ಇಲ್ಲದೆ ಹೋದರೆ ನಿತ್ಯ ನರಕ ಅನ್ನುವಂತಹ ಒಂದು ಸತ್ಯದ ಸಂಗತಿ ಇದು. ಇದು ಕೇಳುವುದಕ್ಕೆ ಸ್ವಲ್ಪ ಕಹಿ ಇರ್ಬೋದು, ಆದರೆ ಇದೇ ಸತ್ಯವಾದ ಸಂಗತಿ.
ಅಂದರೆ ದೇವರೊಡನೆ ನಿಕಟವಾಗಿ ಇರಬೇಕು ಅನ್ನುವಂಥ ಕಾರಣಕ್ಕಾಗಿ ನಾವು ಈ ಒಂದು ಪ್ರಶ್ನೆಯನ್ನು ಅಥವಾ ಅದರಿಂದ ಬರುವಂಥ ಉತ್ತರವನ್ನು ಕೇಳುವಂಥವರಾಗಿರ್ತೇವೆ. ಮುಂದಿನ ವಾಕ್ಯ ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯ ವಚನ 7. ದೇವರೊಬ್ಬನೇ ಹೊರತು ಮತ್ತಾರು ಪಾಪಗಳನ್ನು ಕ್ಷಮಿಸಬಲ್ಲರು. ನೋಡಿ, ಯೇಸು ಸ್ವಾಮಿ ತಾನು ಆರಂಭಿಸಿದ, ಅಂದರೆ ಆತನು ತನ್ನ ಸೇವಾ ಒಂದು ಕಾಲದಲ್ಲಿ ತನ್ನ ಸೇವೆಯನ್ನು ಆರಂಭಿಸಿದ ಆರಂಭದಲ್ಲೇ ಈ ವಾಕ್ಯವನ್ನು ಹೇಳ್ತಾನೆ. ದೇವರು ಕ್ಷಮಿಸಿದ ಹೊರತು ಬೇರೆ ಯಾರಿಗೂ ಪರ್ಮಿಷನ್ ಇಲ್ಲ. ಅಲ್ಲಿರುವಂಥ ಶಾಸ್ತ್ರಿಗಳು, ಯಹೂದ್ಯರು ಹೇಗೆ ಸಾಧ್ಯ ಇವನಿಗೆ, ಅದಂಗೆ ಹೇಳ್ಬಿಡ್ತಾನೆ, ದೇವ್ರಿಗೆ ಮಾತ್ರನೇ ಕ್ಷಮಿಸೋಕ್ಕೆ ಸಾಧ್ಯ ಅಲ್ವಾ, ದೇವ್ರು ಮಾತ್ರನೇ ಪಾಪಗಳನ್ನ ಕ್ಷಮಿಸೋಕ್ಕೆ ಸಾಧ್ಯ ಅಲ್ವಾ. ನೋಡಿ, ನಾವು ಅಂದ್ಕೊಳ್ತೇವೆ ನನಗೆ ಗೊತ್ತಿರುವಂಥ ದೇವ ಜನರು ಯಾರಾದರೂ ನನ್ನ ಪಾಪಗಳನ್ನ ಕ್ಷಮಿಸ್ಬೋದು ಅಂತ. ಅದಾಗೋದಿಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ ನನ್ನ ಪಾಪಗಳು ಕ್ಷಮಿಸಲ್ಪಡತ್ತೆ, ಆಗೋದಿಲ್ಲ. ನಾನು ಕೇವಲ ನೀರಿನಿಂದ ದೀಕ್ಷಾ ಸ್ನಾನ ಹೊಂದ್ಬಿಟ್ಟೆ, ನನ್ನ ಪಾಪಗಳೆಲ್ಲ ಕ್ಷಮಾಪಣೆ ಆಗಿಬಿಟ್ಟಿದೆ, ದೇವರಿಲ್ಲ ಅಂದರೆ ಅದು ಆಗೋದಿಲ್ಲ. ಆದರೆ ಯೇಸು ಸ್ವಾಮಿ ಮಾತ್ರವೇ ನನ್ನನ್ನು, ನಮ್ಮನ್ನು, ನಿಮ್ಮನ್ನು ಪಾಪಗಳಿಂದ ಬಿಡಿಸಲು ಸಾಧ್ಯ. ಶಾಸ್ತ್ರಿಗಳು, ಪರಿಸಾಯರು ಈ ರೀತಿಯಾದಂಥ ಟೀಕೆಯುಳ್ಳ ಮಾತನ್ನು ಆಡಬೇಕಾದರೂ ಸ್ವಾಮಿ ಹೇಳುವಂಥ ಮಾತು, ದೇವ್ರಿಗೆ ಮಾತ್ರನೇ ಪಾಪ ಕ್ಷಮಿಸೋಕ್ಕೆ ಸಾಧ್ಯ. ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ, ನಾನೇ ದೇವರು, ನನ್ನ ಕೈಯಲ್ಲೇ ನೀವೆಲ್ಲರೂ ಇದ್ದೀರಾ, ನಾನು ಮಾತ್ರನೇ ನೀವು ಮಾಡಿರೋಂಥ ಪಾಪಗಳನ್ನು ಕ್ಷಮಿಸಲಿಕ್ಕೆ ಸಾಧ್ಯ. ಅಟ್ಲೀಸ್ಟ್ ಇವಾಗಾದರೂ ತಿರ್ಕೊಳ್ರಪ್ಪ, ಇವಾಗಾದ್ರೂ ನೀವು ಮಾಡ್ತಿರೋಂಥ ತಪ್ಪು ಕಾರ್ಯಗಳನ್ನು ಮಾಡೋದನ್ನ ಬಿಟ್ಟು ನನ್ನ ಕಡೆಗೆ ತಿರ್ಕೊಳ್ಳಿ ಅನ್ನುವಂತಹ ಒಂದು ಅರ್ಥವನ್ನು ಕೊಡುವಲ್ಲಿ ಈ ಒಂದು ಉತ್ತರವನ್ನು, ಅಂದರೆ ಈ ಒಂದು ಸಾಲುಗಳನ್ನು ಹೇಳುವಂಥದ್ದನ್ನು ನಾವು ಕಾಣ್ತೇವೆ. ಮುಂದಿನ ವಾಕ್ಯ ನಿಮ್ಮ ಜೀವನ ಎಂಥದ್ದು. ಯಾಕೋಬ ಅಧ್ಯಾಯ 4 ವಚನ 14. ಈ ಒಂದು ವಾಕ್ಯವನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನ ಅಲ್ವಾ. ನಿಮ್ಮ ಜೀವಮಾನವು ಎಂಥದ್ದು, ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆಯಂತಿದ್ದೀರಿ. ಈ ವಾಕ್ಯವನ್ನು ಓದಬೇಕಾದ್ರೆ ಒಂದು ರೀತಿಯಲ್ಲಿ ನಮಗೆ ಭಯ ಆಗಬೇಕು, ಹೌದು ಅಲ್ವಾ? ಯಾಕೆ ಇಷ್ಟೇ ನಾನು ಹೇಳ್ತಾ ಇದ್ದೆ, ಬದುಕಬೇಕಾದ್ರೆ ನಾವು ಮುಂಚೆಲ್ಲ 60, 70, 80 ವರ್ಷ ಬದುಕ್ತಾ ಇದ್ವಿ. ಇವಾಗ ಹುಟ್ಟಿದ ಮಕ್ಕಳಿಗೇನೆ ಅನಿಶ್ಚಿತತೆ, ಏನಾಗಿ ಯಾವಾಗ ಸಾಯ್ತಾರೆ ಗೊತ್ತಿಲ್ಲ. 13, 14, 15 ವಯಸ್ಸು, 21 ವಯಸ್ಸು, 25 ವಯಸ್ಸು, 30 ವಯಸ್ಸು, 35 ವಯಸ್ಸು ಹಾರ್ಟ್ ಅಟ್ಯಾಕ್ ಬಂದು ಸಾಯ್ತಾ ಇದ್ದಾರೆ ಜನ, ಅಥವಾ ಬೇರೆ ಬೇರೆ ಕಾರಣಗಳಿಂದ ಸಾಯ್ತಾ ಇದ್ದಾರೆ. ಇಷ್ಟೆಲ್ಲ ಅನಿಶ್ಚಿತತೆ ತುಂಬಿರಬೇಕಾದ್ರೂ ಸಹ ಬಹಳ ಸಮಯ ನಾನು ನನ್ನ ಒಂದು ಪಡೆದಿರುವಂತಹ ಸಂಗತಿಗಳ ಮೇಲೆ ನನಗೆ ಭರವಸೆ ಜಾಸ್ತಿ. ನಾನು ಎಷ್ಟರವನು ಅದನ್ನು ಒಪ್ಕೊಳ್ಳೋದೇ ಇಲ್ಲ. ಎಷ್ಟರವನು ಇವಾಗೆಲ್ಲ ಏನಂದರೆ ನಮ್ಮನ್ನು ಉತ್ತೇಜಿಸುವಂಥ ಮಾತುಗಳನ್ನ ಆಡಬೇಕು ಅಂತ ಪೋಷಕರು ಬಯಸ್ತಾರೆ. ಅದೇ ರೀತಿಯಲ್ಲಿ ಟೀಚರ್ಸ್ಗಳು ಬಯಸ್ತಾರೆ. ಅಂದರೆ ನೆಗೆಟಿವ್ ಆಗಿ ಏನು ಮಾತಾಡಬಾರ್ದು, ಪಾಸಿಟಿವ್ ಆಗೇ ಮಾತಾಡಬೇಕು, ನಾವು ಪಾಸಿಟಿವ್ ಆಗೇ ಇರಬೇಕು ಅಂತ. ಆದರೆ ಹೌದು, ನಾವು ಪಾಸಿಟಿವ್ ಆಗಿ, ನಾವು ದೇವರ ಸೃಷ್ಟಿ, ನಾವು ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು. ಆದರೆ ಎಲ್ಲೋ ಒಂದು ಕಡೆ ನಾವು ತಿಳ್ಕೋಬೇಕು, ದೇವರು ನಮ್ಮ ಮೇಲಿದ್ದಾನೆ, ದೇವರ ನಿಯಂತ್ರಣದಲ್ಲಿ ನಾವಿದ್ದೇವೆ, ನಮ್ಮ ಕೈಯಿಂದ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ದೇವ್ರು ಕೊಡೋದ ಹೊರತು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ವಾಕ್ಯ ಹೇಳುತ್ತೆ, ಮನುಷ್ಯನು ಎಷ್ಟರವನು, ಅಥವಾ ನಿನ್ನ ಜೀವಮಾನವು ಎಂಥದ್ದು, ಸ್ವಲ್ಪ ಹೊತ್ತು ಇವಾಗ ಕಾಣಿ ಸ್ವಲ್ಪ ಹೊತ್ತಿಗೆ ಮಾಯವಾಗುವಂಥ ಹಬೆ ಅಂತಿರ್ತೀರ. ಅಷ್ಟೇ ನಮ್ಮ ಜೀವಿತ. ಇವಾಗ ಒಂದು ನೀರಿನ ಮೇಲೆ ಗುಳ್ಳೆ ಬರುತ್ತಲ್ಲ, ಬಬಲ್, ಎಷ್ಟು ಸೆಕೆಂಡಲ್ಲಿ ಒಡೆದೋಗುತ್ತೆ ಅಂತ ಗೆಸ್ ಮಾಡಲಿಕ್ಕೆ ಸಾಧ್ಯನಾ? ಅಷ್ಟೇ ನಮ್ಮ ಲೈಫು. ಆ ಲೈಫಲ್ಲಿ ನಾವು ದೇವರ ಮೇಲೆ ಎಷ್ಟು ಅವಲಂಬಿತರಾಗ್ತೇವೆ, ನಾವು ದೇವರನ್ನು ಎಷ್ಟು ಆಶಿಸುವಂಥವರಾಗಿರ್ತೇವೆ, ಇದು ನಮ್ಮ ಮುಂದೆ ಇರುವಂತಹ ಪ್ರಶ್ನೆ. ನಾವು ಯಾವ ರೀತಿಯಲ್ಲಿ ಇದನ್ನು ಕಾಣುವಂಥವರಾಗಿರ್ತೇವೆ. ಇರುವಂಥ ಜೀವಿತದಲ್ಲಿ ನಾವು ಹೇಗೆ ಆ ಸಮಯವನ್ನು ಉಪಯೋಗಿಸಿ ದೇವರ ಮೇಲೆ ಆಧಾರವನ್ನು ಇಟ್ಟಿರ್ತೀವಿ. ಖಂಡಿತ. ಮುಂದಿನ ವಾಕ್ಯ ಲೂಕನ ಸುವಾರ್ತೆ ಅಧ್ಯಾಯ 18 ವಚನ 18. ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು? ಇಲ್ಲಿ ಒಬ್ಬ ಐಶ್ವರ್ಯವಂತನು ಬರ್ತಾನೆ. ಒಬ್ಬ ಯವನಸ್ಥನ ಎಂಬುದಾಗಿ ನಾವು ತಿಳ್ಕೊಬೋದು. ಐಶ್ವರ್ಯವಂತನು ಯವನಸ್ಥನು ಬರ್ತಾನೆ. ಬಂದಾಕ್ಷಣ ಆತನಿಗೆ ತನ್ನ ಮೇಲೆ ಭಯಂಕರ ಕಾನ್ಫಿಡೆನ್ಸು.
ಏನೋ ಒಂದು ಆತ್ಮವಿಶ್ವಾಸ, ನಾನು ಎಲ್ಲ ಹೇಳಿರೋ ರೀತಿಯಲ್ಲಿ ಬದುಕಿಬಿಟ್ಟಿದ್ದೀನಿ, ಎಲ್ಲ ಆಜ್ಞೆಗಳನ್ನು ಫಾಲೋ ಮಾಡಿಬಿಟ್ಟಿದ್ದೀನಿ, ನನ್ನಲ್ಲಿ ಏನೂ ನ್ಯೂನ್ಯತೆ ಇಲ್ಲ, ಏನು ಮಾಡಬೇಕು ಅಂತ ಕೇಳ್ತಾನೆ. ನಿತ್ಯ ಜೀವನ ಪಡಿಬೇಕಾದ್ರೆ ಏನು ಮಾಡಬೇಕು ಅಂತ. ಸರಿ, ಸ್ವಾಮಿಗೆ ಗೊತ್ತಿರತ್ತೆ ಈತನು ಒಬ್ಬ ಯಹೂದಿ, ಅಲ್ಲಿಗೆ ದಶಾಜ್ಞೆಯಲ್ಲಿ ಮೊದಲ 4 ಆಜ್ಞೆಗಳನ್ನು ಈತನು ಫಾಲೋ ಮಾಡ್ತಾನೆ. ಏನು, ಒಬ್ಬನೇ ದೇವರು, ಬೇರೆ ಮೂರ್ತಿಗಳನ್ನು ಮಾಡ್ಕೊಳ್ಬಾರ್ದು, ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರ್ದು, ಸಬ್ಬತ್ ದಿನವನ್ನು ನೀನು ಫಾಲೋ ಮಾಡಬೇಕು ದೇವರ ದಿನ ಎಂಬುದಾಗಿ. ಇದನ್ನು ಮಾಡ್ತಾನೆ ಅಂತ ಗೊತ್ತಿರುತ್ತೆ. ಆದರೆ ಮಿಕ್ಕ 6 ಆಜ್ಞೆಗಳನ್ನು ಹೇಳ್ತಾನೆ. ತಂದೆ ತಾಯಿಯನ್ನು ಸನ್ಮಾನಿಸಬೇಕು, ನರಹತ್ಯೆ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಇದೆಲ್ಲವನ್ನು ಹೇಳ್ಕೊಂಡು ಹೋಗ್ತಾರೆ ದೇವರು. ಆದರೆ ಆತನು ಹೇಳ್ತಾನೆ ಪುನಃ, ನಾನು ಇದನ್ನೆಲ್ಲ ಮಾಡ್ತಾನೆ ಇದ್ದೇನೆ, ಚಿಕ್ಕ ವಯಸ್ಸಿಂದ ನಾನು ಮಾಡ್ತಾನೆ ಇದ್ದೇನೆ, ಇದನ್ನು ಬಿಟ್ಟು ಬೇರೆ ಏನು ಮಾಡಬೇಕು? ಸ್ವಾಮಿ ಹೇಳ್ತಾರೆ, ನೀನು ಪರಿಪೂರ್ಣನಾಗಬೇಕಾದ್ರೆ ಒಂದು ಕಡಿಮೆ ಆಗಿದೆ ನಿನ್ನಲ್ಲಿ, ಒಂದೇ ಒಂದು ಕಡಿಮೆ ಆಗಿದೆ. ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಕೊಟ್ಟು ಬಂದು ನನ್ನನ್ನು ಹಿಂಬಾಲಿಸು. ಒಡೆಯುತ್ತೆ ನೋಡಿ ಅವನಿಗೆ ಶಾಕು. ಏನು ಹಿಂಗೆ ಹೇಳ್ಬಿಟ್ರು, ನನ್ನ ಆಸ್ತಿನೆಲ್ಲ ಮಾರ್ಬಿಟ್ಟು ಬಡವರು ಕೊಟ್ಟು ಸ್ವಾಮಿಯನ್ನು ಹಿಂಬಾಲಿಸ್ಬೇಕಾ? ಸಪ್ಪೆ ಮುಖ ಉಳ್ಳವನಾಗಿ ಆತನ ಹಿಂದೆ ಹೋಗುವಂಥದ್ದನ್ನು ನಾವು ಕಾಣ್ತೇವೆ. ಇಲ್ಲಿ ಪ್ರಾಬ್ಲಮ್ಮು ದುಡ್ಡದಲ್ಲ, ಇಲ್ಲಿ ಪ್ರಾಬ್ಲಮ್ಮು ಐಶ್ವರ್ಯದಲ್ಲ, ಇಲ್ಲಿ ಪ್ರಾಬ್ಲಮ್ದು ಆತನಿಗಿದ್ದಂಥ ಸಂಪತ್ತದಲ್ಲ, ಆದರೆ ಆ ಸಂಪತ್ತಿನ ಮೇಲೆ ಆತನಿಗಿದ್ದಂಥ ಮೋಹ. ಅಂದರೆ ನಾವು ನಮ್ಮ ಲೈಫಲ್ಲಿ ಅನೇಕ ಬ್ಯಾಗೇಜ್ಗಳ ಜೊತೆ ಬರ್ತೇವೆ, ಹೊರೆಗಳ ಜೊತೆ. ಆ ಹೊರೆ ಏನಾದರೂ ಆಗಿರ್ಬೋದು, ನಮ್ಮ ಪಾಸ್ಟ್ ರಿಲೇಷನ್ಶಿಪ್ಗಳಾಗಿರ್ಬೋದು, ಅಥವಾ ನನ್ನ ಬುದ್ಧಿ, ನನ್ನ ಆಲೋಚನೆ, ನನ್ನ ಶಕ್ತಿ, ನನ್ನ ಸಾಮರ್ಥ್ಯ, ನನ್ನ ಆರೋಗ್ಯ, ನನ್ನ ಎಜುಕೇಷನ್, ನನ್ನ ಪ್ರೊಫೈಲ್, ನನಗಿರುವಂತಹ ಒಂದು ಜೀವಿತ, ಇದೆಲ್ಲವೂ ಸಹ ನಮಗಿರುವಂಥ ಬ್ಯಾಗೇಜ್ಗಳು. ಆದರೆ ಸ್ವಾಮಿ ಆ ಬ್ಯಾಗೇಜ್ನ ಹೊರೆಯನ್ನು ಬಿಟ್ಟು ನನ್ನಿಂದ ಬರೋಕ್ಕೆ ಸಾಧ್ಯನಾ ಅಪ್ಪ? ನೀನು ಆ ಬ್ಯಾಗೇಜ್ ಮೇಲೆ ನೀನು ಭರವಸೆ ಇಟ್ಟಿದ್ಯಾ, ಆ ಭರವಸೆನ, ನೀನಿಟ್ಟಿರೋ ಭರವಸೆನ ಬಿಟ್ಟು ಭರವಸೆ ಆಗಿರೋ ನನ್ನನ್ನು ಹಿಂಬಾಲಿಸಲಿಕ್ಕೆ ಸಾಧ್ಯನಾ? ನಾವೇನು ಗೊತ್ತಾ, ಮನುಷ್ಯರು ಹೊಡೆದು ಹೋಗಿರುವಂಥವ್ರು. ಅಂದರೆ ನಾವು ಚೂರು ಚೂರಾಗಿ ಹೋಗಿದ್ದೇವೆ, ಅನೇಕ ಸಂಗತಿಗಳಲ್ಲಿ ನಾವು ಒಡೆದು ಹೋಗಿದ್ದೇವೆ. ಆದರೂ ಸಹ ಒಡೆದು ಹೋಗಿರುವಂಥ ವಿಷಯಗಳ ಮೇಲೆ ನಮ್ಮನ್ನು ನಾವು ಕಟ್ಕೊಂಡಿರ್ತೇವೆ. ಸ್ವಾಮಿ ಹೇಳ್ತಾ ಇದ್ದಾನೆ, ಒಂದೇ ಒಂದು ಕಡಿಮೆ ಆಗಿದೆ, ನಿನಗೆ ನಿತ್ಯ ಜೀವ ಬೇಕಾ? ನೀನು ದಯಮಾಡಿ ಅದನ್ನೆಲ್ಲ ಮಾರ್ಬಿಟ್ಟು ಬಡವರಿಗೆ ಕೊಟ್ಬಿಟ್ಟು ಬಂದು ನನ್ನನ್ನು ಹಿಂಬಾಲಿಸು. ಅಂದರೆ ಮೊದಲನೇದಾಗಿ ದಯಮಾಡಿ ನಿಮಗಿರುವಂಥ ಹೊರೆ ಯಾವುದು ಅದನ್ನು ಕಂಡುಹಿಡಿಯಿರಿ. ಕಂಡುಹಿಡಿದು ಆ ಹೊರೆಯನ್ನು ನೀವು ಬಿಡಲೇಬೇಕು. ಸ್ವಾಮಿ ನಿಮಗೆ ಬೇಕು ಅಂದರೆ ಆ ಹೊರೆಯನ್ನು ಬಿಡಲೇಬೇಕು. ಅದಾದ ನಂತರ ನಿತ್ಯ ಜೀವ ಬೇಕಾದರೆ ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂಥದ್ದು ಬಹಳ ಮುಖ್ಯ. ಯೇಸು ಸ್ವಾಮಿ ಹೇಳ್ತಾರೆ, ಅದನ್ನು ಬಿಟ್ಟು ಬಂದು ನನ್ನನ್ನು ಹಿಂಬಾಲಿಸು. ಹೊರೆಯನ್ನು ಬಿಡದ ಹೊರತು ಯೇಸು ಸ್ವಾಮಿಯನ್ನು ಹಿಂಬಾಲಿಸಲಿಕ್ಕೆ ಸಾಧ್ಯ ಇಲ್ಲ. ಹೊರೆಯನ್ನು ಬಿಟ್ಟ ನಂತರ ಯೇಸು ಸ್ವಾಮಿಯನ್ನು ಹಿಂಬಾಲಿಸದೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಅಲ್ಲಿಗೆ ಹೊರೆಯನ್ನು ಬಿಡಬೇಕು, ಯೇಸು ಸ್ವಾಮಿಯನ್ನು ಹಿಂಬಾಲಿಸಬೇಕು, ನಿತ್ಯ ಜೀವ ಸಿಗುತ್ತದೆ. ಮುಂದಿನ ವಾಕ್ಯ ರೋಮಾಪುರದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 8 ವಚನ 31. ದೇವರು ನಮ್ಮ ಕಡೆ ಇದ್ದಾರೆ, ನಮ್ಮನ್ನು ಎದುರಿಸುವವರು ಯಾರು? ಇದು ಈ ಒಂದು ಪ್ರಶ್ನೆಯನ್ನು ನಾವು ನೋಡ್ಕೊಳ್ಬೇಕಾದ್ರೆ ಇದು ಬಹಳ ಜನ ಬಹಳ ಲಘುವಾಗಿ ಪರಿಗಣಿಸುವಂತಹ ಒಂದು ವಾಕ್ಯ. ಏನು ಅನ್ಕೊಂಡ್ಬಿಡ್ತೇವೆ ನಾವು, ಎಲ್ಲರೂ ಹೌದಲ್ವಾ, ಎಲ್ಲರೂ ಎಲ್ಲ ಕಡೆ ಉಪಯೋಗಿಸ್ತಾರೆ. ಅಂದರೆ ದೇವರೇ ನನ್ನ ಕಡೆ ಇರಬೇಕಾದ್ರೆ ಯಾರ ಕೈಯಿಂದನೂ ಏನು ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಏನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ತುಂಬಾ ಘಂಟಾಘೋಷವಾಗಿ ಹೇಳುವಂತಹ ಒಂದು ವಾಕ್ಯ ಇದು. ನಾವು ಅಂದ್ಕೊಂಡ್ಬಿಡ್ತೇವೆ, ನನಗೇನಾದರೂ ಕೆಟ್ಟದೇನಾದರೂ ಆಯ್ತಾ, ದೇವರೇ ನನ್ನ ಕಡೆ ಇರಬೇಕಾದ್ರೆ ಯಾರೇನು ನೋಡಿ. ಲಘುವಾದ ಮಾತಿಗೆ ಒಳಗಾಗಿರುವಂತಹ ವಾಕ್ಯ ಇದಲ್ಲ. ಈ ವಾಕ್ಯ ನಮ್ಮಲ್ಲಿ ಇರುವಂತಹ ನಂಬಿಕೆ, ಅದರ ಆಳವನ್ನು ತೋರಿಸುವಂತಹ ಒಂದು ವಾಕ್ಯವಾಗಿದೆ. ಅಂದರೆ ದೇವರು ನನಗೋಸ್ಕರ ಇದ್ದಾನೆ ಅನ್ನುವಂತಹ ಒಂದು ದೃಢವಾದ ನಿರ್ಧಾರವನ್ನು ತೋರಿಸುವಂಥ ವಾಕ್ಯ ಇದಾಗಿದೆ. ಆದರೆ ನಾವಿದನ್ನು ಅನೇಕ ಬಾರಿ ಲಘುವಾಗಿ ಉಪಯೋಗಿಸ್ಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ಅದು ಆಂಗ್ಲ ಭಾಷೆಯಲ್ಲಿ ಏನಂತೆ, ಇಫ್ ಗಾಡ್ ಇಸ್ ಫಾರ್ ಅಸ್ ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಅಸ್. ಇದನ್ನು ಎಲ್ಲ ಕಡೆ ಉಪಯೋಗಿಸ್ತೇವೆ ನಾವು. ಅಷ್ಟು ಲಘುವಾದ ಅರ್ಥ ಇಲ್ಲ ಇದಕ್ಕೆ. ಅಂದರೆ ಏನು, ನಾನು ಕ್ರಿಸ್ತನಲ್ಲಿ ಒಂದಾದಾಗ, ಕ್ರಿಸ್ತನ ಮೂಲಕ ದೇವರಲ್ಲಿ ಒಂದಾದಾಗ ನನ್ನನ್ನು ಬೇರ್ಪಡಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಬರುವಂಥ ವಾಕ್ಯ ಇದು. ಈ ಎಲ್ಲ ವಾಕ್ಯ ಭಾಗಗಳನ್ನು ಬಿಟ್ಬಿಟ್ಟು ನಾವು ಬರೀ ಆ 31ನೇ ವಾಕ್ಯಕ್ಕೆ ಮಾತ್ರವೇ ಸೀಮಿತರಾಗಿ, ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ, ಈ ವಿಷಯಗಳು ಯಾವುದು
ಆ ವಿಷಯಗಳಿಗೆ ನಾವು ಗಮನ ಕೊಡಬೇಕು. ಏ ಸ್ವಾಮಿ ನನಗೋಸ್ಕರ ಪ್ರಾಣ ಕೊಟ್ಟ, ಏ ಸ್ವಾಮಿ ನನ್ನನ್ನು ಈಗಲೂ ಸಹ ತನ್ನೆಡೆಗೆ ಸೆಳೆದುಕೊಳ್ಳಬೇಕೆಂಬುದಾಗಿ ಕಾಯ್ತಾ ಇದ್ದಾನೆ, ದೇವರೊಡನೆ ಸಂಧಾನ ಮಾಡಲು ಕಾಯ್ತಾ ಇದ್ದಾನೆ. ಇದೆಲ್ಲವನ್ನು ಬಿಟ್ಬಿಡ್ತೇವೆ. ದೇವ್ರು ನನ್ನ ಸಂಗಡ ಇರಬೇಕಾದ್ರೆ ಯಾರೇನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ರೀತಿಯಲ್ಲಿ ನಾವು ಮಾತಾಡುವಂಥವರಾಗಿರ್ತೇವೆ. ಅದು ನಮ್ಮ ಜೀವಿತಗಳಲ್ಲಿ ಬದಲಾಗಬೇಕು. ನೋಡಿ, ಈ ವಾಕ್ಯಗಳನ್ನು ನಾವು ಓದ್ತಾ ಬರಬೇಕಾದ್ರೆ ಆ 36, 37, 38ನೇ ವಚನದಲ್ಲಿ ನಮಗೋಸ್ಕರ ಬೇಡುವವನಾಗಿದ್ದಾನೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಈ ಪ್ರೀತಿಯನ್ನು ಅಲ್ಲಿ ತೋರಿಸ್ತಾ ಇದೆ. ದೇವರು ನನಗೋಸ್ಕರ ಇರಬೇಕಾದ್ರೆ ಯಾರೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ವಲ್ಲ, ಆ ಪ್ರೀತಿ ತೋರಿಸ್ತಾ ಇದೆ. ಅಂದರೆ ಅದನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ, ಇದೆಲ್ಲವೂ ಸಹ ನನ್ನನ್ನು ದೇವರ ಪ್ರೀತಿಯಿಂದ ಅಗಲಿಸುವುದಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ನಾವು ಮುಂದಿನ ವಾಕ್ಯಗಳನ್ನು ನಾವು ಓದಬೇಕಾದ್ರೆ 37, 38ನೇ ವಾಕ್ಯದಲ್ಲಿ, ಆದರೆ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಹೇಗೆಂದರೆ ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಣ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಣ ಲೋಕವಾಗಲಿ, ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ಆ ಒಂದು ಆತ್ಮವಿಶ್ವಾಸ ಅಂದರೆ ದೇವರ ಮೇಲಿರುವಂಥ ಆತ್ಮವಿಶ್ವಾಸವನ್ನು ಈ ವಾಕ್ಯ ನಮಗೆ ಗೋಚರಪಡಿಸ್ತದೆ. ಅಂದರೆ ಅಷ್ಟು ಪ್ರೀತಿಯನ್ನು ದೇವರು ನನ್ನ ಮೇಲಿಟ್ಟಿದ್ದಾನೆ, ಅಷ್ಟು ಪ್ರೀತಿಯನ್ನು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಮೂಲಕ ನನ್ನ ಜೀವಿತದಲ್ಲಿ ಇಟ್ಟಿದ್ದಾನೆ. ಅದನ್ನು ನಾನು ಯಾವತ್ತಿಗೂ ಲಘುವಾಗಿ ಎಣಿಸಬಾರದು. ಸುಮ್ಮನೆ ನಾಮಕಾವಸ್ಥೆಗೆ ಈ ವಾಕ್ಯವನ್ನು ಉಪಯೋಗಿಸಿ ದೇವರು ನನ್ನ ಜೊತೆ ಇದ್ದಾನೆ, ನೀನೇನು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅದು ತಪ್ಪಾಗತ್ತೆ. ದೇವರ ಪ್ರೀತಿಯನ್ನು ನಿಶ್ಚಯವಾಗಿ ಗೋಚರಪಡಿಸುವಂಥ ವಾಕ್ಯ ಇದಾಗಿದೆ. ಮುಂದಿನ ವಾಕ್ಯ ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ ವಚನ 22. ಕ್ರಿಸ್ತನನಿಸಿಕೊಳ್ಳುವ ಯೇಸುವನ್ನು ನಾನೇನು ಮಾಡಲಿ? ಪಿಲಾತನ ಮುಂದೆ ಯೇಸು ನಿಂತಿದ್ದಾರೆ. ಪಿಲಾತನ ಮುಂದೆ ಯೇಸು ನಿಂತಿರಬೇಕಾದ್ರೆ ಜನರು ಕೂಗಾಡ್ತಾ ಇದ್ದಾರೆ, ಯೇಸುವನ್ನು ಶಿಲುಬೆಗೆ ಹಾಕಿಸು, ಯೇಸುವನ್ನು ಶಿಲುಬೆಗೆ ಹಾಕಿಸು. ಆಯ್ತಪ್ಪ, ಕ್ರಿಸ್ತನೆನಿಸ್ಕೊಳ್ಳುವಂಥ ಈತನನ್ನು ನಾವೇನು ಮಾಡಲಿ? ಬರಬನ್ ಬೇಕೋ ಯೇಸ್ವಾಮಿ ಬೇಕೋ ಆಪ್ಷನ್ ಕೊಟ್ಟಾಗ ಬರಬನ್ ಕೊಡು, ಯೇಸ್ವಾಮಿನ ಹಾಕು. ಪುನಃ ಕೇಳ್ತಾನೆ ಪಿಲಾತ, ಏನು ಮಾಡಲಿ? ಶಿಲುಬೆಗೆ ಹಾಕಿಸು. ಈ ದಿನದಲ್ಲಿ ಸ್ವಾಮಿ ಏನಾದರೂ ಬಂದು ನಮ್ಮನ್ನು ಈ ಪ್ರಶ್ನೆ ಕೇಳಬೇಕಾದ್ರೆ, ಅಥವಾ ಯಾರಾದರೂ ಜನರೇ ಬಂದು ಸ್ವಾಮಿಯ ಕುರಿತು ನಮಗೆ ಈ ಪ್ರಶ್ನೆಯನ್ನು ಕೇಳಬೇಕಾದ್ರೆ, ಇಲ್ಲ ಬಿಟ್ಕೊಡಪ್ಪ, ಆತನಿಂದ ನನ್ನ ಲೈಫಲ್ಲಿ ರಕ್ಷಣೆ ಆಗಬೇಕು, ಆತನ ನನಗೆ ಬೇಕು, ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಬೇಕು ಅಂತ ಕೇಳ್ತಾ ಇರ್ತೀವ? ಅಥವಾ ಇಲ್ಲ ಯೇಸ್ವಾಮಿ ನಮಗೇನು ಅಗತ್ಯತೆ ಇಲ್ಲ, ಆತನಿಂದ ಎಲ್ಲ ಆಶೀರ್ವಾದಗಳನ್ನು ಹೊಂದ್ಕೊಂಡ್ಬಿಟ್ಟಿದ್ದೇವೆ, ಆತನಿಂದ ಸಿಗಬೇಕಾಗಿರೋದೆಲ್ಲ ನಂಗೆ ಸಿಕ್ಬಿಟ್ಟಿದೆ, ಇನ್ನೇನು ಉಪಯೋಗ ಇಲ್ಲ, ಯೇಸ್ವಾಮಿನ ಶಿಲ್ಬೆಗೆ ಹಾಕು ಅಂತ ಇದ್ದೇವಾ? ನಮ್ಮ ಜೀವಿತಗಳನ್ನು ನಾವು ಅವಲೋಕಿಸಿ ನೋಡ್ಕೊಳ್ಬೇಕು. ಏನು ಮಾಡಲಿ? ನಿಮ್ಮ ರಕ್ಷಕನಾಗಿರುವಂಥ ಕ್ರಿಸ್ತನಾಗಿರುವಂಥ ಯೇಸುವನ್ನು ಏನು ಮಾಡಲಪ್ಪ? ನಾವು ಏನನ್ನು ಉತ್ತರ ಕೊಡುವಂತಹ ಪರಿಸ್ಥಿತಿಯಲ್ಲಿ ನಿಲ್ಲುವಂಥವರು ಆಗಿರ್ತೇವೆ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಬೇಕು. ನಾವು ನಮ್ಮ ಕೊನೆಯ ಪ್ರಶ್ನೆಗೆ ಬಂದಿದ್ದೇವೆ. ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕು? ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ ವಚನ 30. ನನಗೆ ಬಹಳ ಒಂದು ಶಕ್ತಿಯನ್ನು ಕೊಟ್ಟಂತಹ ವಾಕ್ಯ ಇದು. ಇದರ ಹಿನ್ನೆಲೆಯನ್ನು ಹೇಳಿಬಿಡ್ತಾನೆ. ಪೌಲನು ಸೆರೆಮನೆಯಲ್ಲಿದ್ದಾನೆ. ಸೆರೆಮನೆಯಲ್ಲಿರಬೇಕಾದ್ರೆ ಅಲ್ಲಿ ಭೂಕಂಪ ಬರುತ್ತೆ, ಸರಪಳಿಗಳೆಲ್ಲ ಬಿಚ್ಚೋಗತ್ತೆ, ಸೆರೆಮನೆ ಬಾಗಿಲುಗಳೆಲ್ಲ ಓಪನ್ ಆಗಿಬಿಡತ್ತೆ. ಒಂದು ರೀತಿಯಲ್ಲಿ ಎಲ್ಲ ಇರುವಂಥದ್ದೆಲ್ಲವೂ ಅಸ್ತವ್ಯಸ್ತವಾಗಿ ಹೋಗ್ಬಿಡತ್ತೆ. ಸೆರೆಮನೆಯ ಯಜಮಾನನಿಗೆ ಆ ಸೆರೆಮನೆಯ ಜವಾಬ್ದಾರಿ ಇರುತ್ತೆ. ಸೆರೆಮನೆಯ ಯಜಮಾನನು ಬೈದಲ್ಲಿ ಬರ್ತಾನೆ, ಅಯ್ಯೋ ಎಲ್ಲ ಓಪನ್ ಆಗಿಬಿಡುತ್ತೆ, ಏನು ಹಿಂಗಾಗ್ಬಿಡಿದೆ, ಎಲ್ಲ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಯಾರಾದರೂ ಕೇಳಿದ್ರೆ ಇವಾಗ ನಾನು ಯಾವ ಪರಿಸ್ಥಿತಿಯಲ್ಲಿ ಇದ್ದೀನಿ ಹೇಳೋಕ್ಕೆ? ಆತನು ತನ್ನನ್ನು ಇರಿದುಕೊಳ್ಳುವಂತಹ ಒಂದು ಸನ್ನಿವೇಶದಲ್ಲಿ ಪೌಲನು ಹೇಳ್ತಾನೆ, ಮಾಡಬೇಡ ಅದನ್ನು, ನಾವೆಲ್ಲರೂ ಇಲ್ಲೇ ಇದ್ದೇವೆ, ನಾವು ಯಾರು ಈ ಒಂದು ಸೆರೆಮನಿಯನ್ನು ಬಿಟ್ಟು ಹೊರಗಡೆ ಹೋಗಿಲ್ಲ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂಬುದಾಗಿ ಹೇಳಿದಾಗ ಪೌಲನ ಮೇಲೆ ಅವನಿಗೆ ಗೌರವ ಬರುತ್ತೆ. ಯಾರು ಈ ಮನುಷ್ಯ? ತನ್ನ ಜೀವಿತದಲ್ಲಿ ಸೆರೆಮನೆ ಫ್ರೀಯಾಗಿ ಓಪನ್ ಆದ್ರೂ ನಾನು ಹೊರಗಡೆ ಹೋಗ್ತಾ ಇಲ್ಲ, ನಾನು ಇಲ್ಲೇ ಇದ್ದೇನೆ, ಯಾಕಂದರೆ ನಾನು ಇನ್ನೊಬ್ಬರಿಗೆ ಲೆಕ್ಕ ಕೊಡಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿದ್ದಾನಲ್ಲ. ಯಾರಿದು?
ಎಂಬುದಾಗಿ ಕೇಳಿ ಅಂದರೆ ಪೌಲನನ್ನು ತನ್ನ ಮನೆಗೆ ಕರೆದುಕೊಂಡು ಬಂದು ದೇವರ ವಾಕ್ಯವನ್ನು ಕೇಳೋದಕ್ಕೆ ಆರಂಭಿಸ್ತಾನೆ. ದೇವರ ವಾಕ್ಯವನ್ನು ಹೇಳುವುದಕ್ಕೆ ಆರಂಭಿಸಿದಾಗ ದೇವರ ವಾಕ್ಯವನ್ನು ಕೇಳಿ ಆಶೀರ್ವಾದವನ್ನು ಹೊಂದಿದಂಥ ಸೆರೆಮನೆ ಯಜಮಾನನು ಹೇಳುವಂತಹ ಸಾಲಿದು. ಹಾಗಾದರೆ ಈ ರಕ್ಷಣೆಯನ್ನು ಹೊಂದಲಿಕ್ಕೆ ನಾನು ಏನು ಮಾಡಬೇಕು? ಪೌಲನು ಹೇಳ್ತಾನೆ, ನೀನು ಯೇಸು ಸ್ವಾಮಿಯನ್ನು ನಂಬು, ನಿನಗೂ ರಕ್ಷಣೆಯಾಗುವುದು, ನಿನ್ನ ಕುಟುಂಬಕ್ಕೂ ಸಹ ರಕ್ಷಣೆಯಾಗುವುದು. ನೋಡಿ, ಇದನ್ನು ನಾವು ಎರಡು ರೀತಿಯಲ್ಲಿ ನೋಡ್ಕೊಳ್ಬೇಕು. ಒಂದು, ನಾವು ಈ ಲೋಕದಲ್ಲಿ ಯಾರಿಗೂ ಲೆಕ್ಕ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೇವೆ. ಪೌಲ ತಪ್ಪಿಸ್ಕೊಂಡು ಹೋಗ್ಬೋದಾಗಿತ್ತಲ್ಲ ಸೆರೆಮನೆಯಿಂದ. ಆತನು ಯಾವುದೇ ರೀತಿಯಾದಂಥ ಜವಾಬ್ದಾರಿಯನ್ನು ಸೆರೆಮನೆ ಯಜಮಾನಿಗೆ ಹೊಂದಿಲ್ಲ. ದೇವರ ಭಯವಿರುವ ಕಾರಣ ಆತನು ಅಲ್ಲೇ ಉಳಿದು ಆತನ ಮೂಲಕ ಒಂದು ಕುಟುಂಬನೇ ಕಾಪಾಡಲ್ಪಡತ್ತೆ ಅಂತ ಅವನಿಗೆ ಭರವಸೆ ಇದ್ದಿತ್ತೇನೋ. ಯೇಸುಸ್ವಾಮಿ ಅದನ್ನು ತಿಳಿಸಿರಬಹುದೇನೋ. ಆತನು ಅಲ್ಲೇ ಉಳಿದು ತನ್ನ ಜೊತೆಗಿರುವಂಥ ಸೆರೆಮನೆಯಲ್ಲಿರುವಂಥ ಎಲ್ಲರನ್ನ ಜೊತೆಗೆ ಉಳಿಸಿಕೊಂಡು ಆತನು ಆ ಸೆರೆಮನೆಯ ಯಜಮಾನನ ಜೀವಿತವನ್ನು ಉಳಿಸ್ತಾನೆ. ಒಂದು ಫಿಸಿಕಲ್ ಆಗಿ ಒಂದು ಜವಾಬ್ದಾರಿ ಇದೆ. ಎರಡನೇದಾಗಿ ಆತ್ಮಿಕವಾಗಿಯೂ ಸಹ ಸೆರೆಮನೆಯ ಯಜಮಾನನ ಜೀವಿತವನ್ನು ಸಹ ಆತ್ಮಿಕವಾಗಿ ಉಳಿಸ್ತಾ ಇದ್ದಾನೆ, ರಕ್ಷಣೆಯನ್ನು ಕೊಡ್ತಾ ಇದ್ದಾನೆ. ಸೊ ಡಬಲ್ ಬೋನಸ್ ಇಲ್ಲಿ ಸೆರೆಮನೆ ಯಜಮಾನನಿಗೆ. ಒಂದು, ಆತನ ಜೀವಿತ ಇಲ್ಲಿ ಉಳಿತಾ ಇದೆ, ಯಾಕಂದರೆ ಯಾರು ತಪ್ಪಿಸ್ಕೊಂಡು ಹೋಗಿಲ್ಲ. ಎರಡನೇದಾಗಿ ನಿತ್ಯ ಜೀವದಲ್ಲೂ ಪರಲೋಕದಲ್ಲೂ ಆತನ ಜೀವ ಉಳಿತಾ ಇದೆ, ಕಾರಣ ರಕ್ಷಣೆ ಹೊಂದಿದ್ದಾನೆ. ಸೊ ಆ ಒಂದು ಸಂತೋಷದಲ್ಲಿ ಆತನು ಪೌಲನನ್ನು ಕೇಳ್ತಾ ಇದ್ದಾನೆ, ಸೆರೆಮನೆ ಯಜಮಾನ ಪೌಲನನ್ನು ಕೇಳ್ತಾ ಇದ್ದಾನೆ, ಈ ರಕ್ಷಣೆ ಹೊಂದ್ಕೊಳ್ಬೇಕಾದ್ರೆ ಏನು ಮಾಡಬೇಕು, ನಾನು ಹೇಗೆ ಸಿಗುತ್ತೆ? ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಡು, ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಡು, ನೀನೂ ರಕ್ಷಣೆ ಹೊಂದುವೆ, ನಿನ್ನ ಕುಟುಂಬದವರು ರಕ್ಷಣೆ ಹೊಂದುವರು. ನೋಡಿ, ಸೆರೆಮನೆಯ ಯಜಮಾನನ ಪರಿಸ್ಥಿತಿಯಲ್ಲಿ ನಾನು ನೀವು ಇದ್ದಾರೆ. ಈ ಒಂದು ಗೋಲ್ಡನ್ ಆಪರ್ಚುನಿಟಿ ಸಿಕ್ಕಿದ್ರೆ ನನ್ನ ಮುಂದೆ ಇದ್ದಾರೆ, ಅವರು ನನ್ನನ್ನು ರಕ್ಷಣೆಯಲ್ಲಿ ನಡೆಸುವುದಕ್ಕೆ ಸಿದ್ಧರಾಗಿದ್ದಾರೆ. ನಾನೇನು ಮಾಡಬೇಕು? ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡುವುದಕ್ಕೆ ನೀವು ಸಿದ್ಧರಾಗಿದ್ದೀರಾ? ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸುವುದಕ್ಕೆ ನೀವು ಸಿದ್ಧರಾಗಿದ್ದೀರಾ? ನೀವು ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಡಿ, ನೀವು ರಕ್ಷಣೆಯನ್ನು ಹೊಂದ್ತೀರಾ, ನಿಮ್ಮ ಕುಟುಂಬದವರೆಲ್ಲರೂ ರಕ್ಷಣೆಯನ್ನು ಹೊಂದ್ತಾರೆ. ಒಬ್ಬ ಮನುಷ್ಯನ ಮೂಲಕ ತನ್ನ ಕುಟುಂಬಕ್ಕೆಲ್ಲ ರಕ್ಷಣೆ ಬರುವಂಥದ್ದು ಯೇಸು ಸ್ವಾಮಿಯಲ್ಲಿ ಮಾತ್ರವೇ. ನೀವು ರಕ್ಷಣೆಯನ್ನು ಹೊಂದಬೇಕಾ? ನಿಮ್ಮ ಕುಟುಂಬ ರಕ್ಷಣೆಯನ್ನು ಹೊಂದಬೇಕಾ? ನನ್ನೊಡನೆ ಈ ಪ್ರಾರ್ಥನೆಯನ್ನು ಮಾಡಿ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಜೀವಿತದಲ್ಲಿ ನಿನ್ನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಬೇಕೆಂಬುದಾಗಿ ನಾನು ಇಷ್ಟಪಡ್ತೇನೆ. ಸ್ವಾಮಿ, ಈ ರಕ್ಷಣೆಯನ್ನು ನಾನು ಹೇಗೆ ಹೊಂದಲಿಕ್ಕೆ ಸಾಧ್ಯ? ದಯಮಾಡಿ ನನ್ನ ಜೀವಿತದಲ್ಲಿ ಬಾ. ನನ್ನ ಪಾಪಗಳನ್ನು ಅಳಿಸಿಬಿಟ್ಟು ನನ್ನನ್ನು ರಕ್ಷಣೆಯ ಜೀವಿತಕ್ಕೆ ನಡೆಸು. ನನ್ನ ಮೂಲಕ ನನ್ನ ಕುಟುಂಬವೂ ಸಹ ನಿನ್ನನ್ನು ಕಂಡುಕೊಂಡು ರಕ್ಷಣೆಯನ್ನು ಹೊಂದಬೇಕು. ನೀನೊಬ್ಬನನ್ನೇ ನಾನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿ ನಿನ್ನನ್ನು ಹಿಂಬಾಲಿಸುತ್ತೇನೆ. ಯೇಸುವಿನ ಹೆಸರಿನಲ್ಲಿ ಆಮೆನ್. ನಷ್ಟರೇ, ನಿಮ್ಮೆಲ್ಲ ಉತ್ತರಗಳಿಗಾಗಿ ನಿಮಗೆ ಧನ್ಯವಾದಗಳು. ವಂದನೆಗಳು. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಬಂದ ಎಲ್ಲ ಪ್ರಶ್ನೆಗಳು ನಿಮ್ಮ ಆಲೋಚನೆಗೆ ಒಂದು ಸವಾಲಾಗಿದೆ ಎಂದು ನಾನು ನಂಬುತ್ತೇನೆ. ಈ ಪ್ರಶ್ನೆಗಳನ್ನು ನೀವು ಸಹ ಉತ್ತರಿಸಲು ವೈಯಕ್ತಿಕವಾಗಿ ನಿಮ್ಮ ಪ್ರಾರ್ಥನೆಯಲ್ಲಿ ದೇವರ ವಾಕ್ಯದ ಮೂಲಕ ಉತ್ತರಿಸಲು ನೀವು ಪ್ರಯತ್ನ ಪಡಿರಿ. ಮತ್ತು ನಿಮ್ಮ ಎಲ್ಲ ಪ್ರಶ್ನೆಗಳನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರೆಯಬೇಕೆಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ಸ್ಕ್ರೀನ್ ಬರೆದಿರುವ ನಂಬರ್ಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೆಸೇಜ್ ಮೂಲಕ ನಿಮ್ಮ ಪ್ರಶ್ನೆಗಳನ್ನು ನಮಗೆ ಕಳಿಸಿಕೊಡಬಹುದು. ಈ ನಮ್ಮ ಕಾರ್ಯಕ್ರಮ ಜೀವನದ ಕುರಿತು ಪ್ರಶ್ನೆಗಳು ಕ್ರೈಸ್ಟ್ ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿದೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ನಮ್ಮನ್ನು ಸಂಪರ್ಕಿಸುವ ಮಾಹಿತಿ info@fibaonline.org ಅಥವಾ ಮೊಬೈಲ್ ಅಥವಾ ವಾಟ್ಸಪ್ನ ಸಂಖ್ಯೆ 99026064453. ಧನ್ಯವಾದಗಳು.